ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಸುಮಾರು ದಿನ ಆದಮೇಲೆ ಆ್ಯಕ್ಚುಲಿ ರೈಡ್ ಹೋಗ್ತಿರೋದು. ರೈಡ್ ಮೀನ್ಸ್ ಚಿಕ್ಕ ರೈಡೇನೆ, ಬಟ್ ಆಲ್ರೆಡಿ ಹೋಗಿ ಸುಮಾರು ದಿನ ಆಗ್ಬಿಟ್ಟಿತ್ತು. ಟೈಮ್ ಸಿಕ್ಕಿರಲಿಲ್ಲ, ಗಾಡಿ ಪ್ರಾಬ್ಲಮ್ ಇತ್ತು, ಅದು ಇದು ಪ್ರಾಬ್ಲಮ್ ಬಂದು ಸುಮಾರು ದಿನ ಆದಮೇಲೆ ಇವತ್ತು ಮತ್ತೆ ರೈಡ್ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ? ಒಂದು ಡ್ಯಾಮಿಗೆ ಹೋಗೋಣ ಅಂತ. ಅಣೆಕಟ್ಟು ಕನ್ನಡದಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಇಲ್ಲಿ ನಮ್ಮ ಮದ್ದೂರಲ್ಲಿ ಶಿಂಷಾ ನದಿ ಬರುತ್ತಲ್ಲ, ಅದು ಕೂಡ ಅಲ್ಲಿಂದನೇ ಬರೋದು. ಫಸ್ಟ್ ಆ್ಯಕ್ಚುಲಿ ಉಗಮ ಸ್ಥಾನ ಬಂದು ದೇವರಾಯನದುರ್ಗದಿಂದ ಹಂಗೆ ಹರ್ಕೊಂಡು ಬಂದು ಮಾರ್ಕೋನಹಳ್ಳಿ ಡ್ಯಾಮ್ನ ಸೇರುತ್ತೆ. ಅಲ್ಲಿಂದ ಡ್ಯಾಮಿಂದ ಅದು ಇಲ್ಲಿ ಮದ್ದೂರವರೆಗೂ ಬರುತ್ತೆ. ಬನ್ನಿ ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋಣ. ಅಲ್ಲಿಗೆ ಒಂದು ಶಾರ್ಟ್ ರೈಡ್ ಆಗುತ್ತೆ. ಈ ಸರ್ಕಲ್ನ ಇನ್ನೂ ರೆಡಿ ಮಾಡ್ತಾನೆ ಅವರೇ. ಸುಮಾರು ದಿನ ಆಯಿತು ಆಗಲೇ ಇದು ಹೊಡೆದಾಕೋದೇನೋ ಜೋಶಲ್ಲಿ ಬೇಗ ಹೊಡೆದಾಕ್ಬಿಟ್ರು. ರೆಡಿ ಮಾಡೋದು ಮಾತ್ರ ಲೇಟ್ ಮಾಡ್ತಾವ್ರೆ. ನೋಡೋಣ ಇನ್ನೂ ಎಷ್ಟು ದಿನಕ್ಕೆ ರೆಡಿ ಆಗುತ್ತೆ ಅಂತ. ಇದು ಕೊಪ್ಪ ಬ್ರಿಡ್ಜು. ಏನಿಲ್ಲ, ಕೆಳಗಡೆ ರೈಲ್ವೆ ಟ್ರ್ಯಾಕ್ ಐತೆ, ಅದಕ್ಕೊಂದು ಬ್ರಿಡ್ಜ್ ಮಾಡಿಬಿಟ್ಟವ್ರೆ ಅಷ್ಟೇ. ಈ ಟಾರ್ ರೋಡ್ ಏನಿದೆ ಇದು ರೀಸೆಂಟಾಗಿ ಮಾಡಿರೋದು. ಮೊದಲು ಬರೀ ಹಳ್ಳಕೊಳ್ಳನೇ ಇತ್ತು ಇದರಲ್ಲಿ, ಇವಾಗ ಟಾರ್ ರೋಡು ಚೆನ್ನಾಗಿದೆ. ನಾವು ಯಾವ ರೂಟಲ್ಲಪ್ಪ ಹೋಗ್ತಾ ಇರೋದಂದರೆ, ಇಲ್ಲಿಂದ ಕೊಪ್ಪ ಹೋಗ್ತೀವಿ. ಕೊಪ್ಪದಿಂದ ಮುಂದೆ ಕೌಡ್ಲೆಯಿಂದ ಹಾಗೆ ಮುಂದೆ ಹೋದರೆ ಅಮೃತೂರು, ಹಾಗೆ ಹೋದರೆ ಮಾರ್ಕೋನಹಳ್ಳಿ ಸಿಗುತ್ತೆ. ಮಾರ್ಕೋನಹಳ್ಳಿ ಡ್ಯಾಮ್ ಕೂಡ ಸಿಗುತ್ತೆ. ಏನೋ ಮಿಸ್ಸಿಂಗ್ ಅನಿಸ್ತಾಯಿತ್ತು. ವಾಚ್ ಮಿಸ್ಸಿಂಗ್ ಇವತ್ತು. ಪ್ರತಿ ಸಲ ಏನಾದ್ರು ಒಂದು ಮಿಸ್ ಮಾಡೋದೇ ನಂದು ಒಂದು ರೂಟೀನ್ ಆಗ್ಬಿಟ್ಟೈತೆ. ಯಾರೋ ಫೋನ್ ಮಾಡ್ತವ್ರಲ್ಲ, ಯಾರಿರ್ಬೋದು? ಹಲೋ, ಓಕೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮನೆಯಿಂದ ಫೋನ್ ಮಾಡಿದರು, DJ ಇದು ಯಾವುದೋ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ. ಏನಂದರೆ ಅದು ಮೈಕ್ದು ರಿಸೀವರ್. ಲ್ಯಾಪ್ಟಾಪಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ರಿಸೀವರ್ನ ಬಿಟ್ಬಿಟ್ಟು ಹೋಗಿದ್ಯಾ ಅಂತ ಫೋನ್ ಮಾಡಿದರು. ಬಟ್ ಅದರ ಅವಶ್ಯಕತೆ ಇಲ್ಲ ನನಗೆ, ಯಾಕಂದರೆ ಈ ಮೈಕ್ DJ ಮೈಕ್ ಏನಿದೆ ಅದು ಡೈರೆಕ್ಟಾಗಿ ನನಗೆ ಕ್ಯಾಮ್ರಾಗೆ ಕನೆಕ್ಟ್ ಆಗುತ್ತೆ. ಅದರ ಅವಶ್ಯಕತೆ ಇಲ್ಲ. ಇದು ಚಾಮನಹಳ್ಳಿಯಿಂದ ಮುಂದೆ ನಾವು ಟ್ರಾವೆಲ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಸುಮಾರು 50 ಕಿಲೋಮೀಟ್ರ್ ಆಗುತ್ತೆ. ಮ್ಯಾಪ್ನ ಅವಶ್ಯಕತೆ ನನಗೆ ಈಗ ಕೊಪ್ಪ ಕೌಡ್ಲೆವರೆಗೂ ಇಲ್ಲ. ಆರಾಮಾಗಿ ಹೋಗ್ಬೋದು, ಆಲ್ಮೋಸ್ಟ್ ನೆನಪಿದೆ. ಇವಾಗ ನಾವು ಚಾಮನಹಳ್ಳಿಯಿಂದ ಮುಂದೆ ಇದ್ದೀವಿ. ನೆಕ್ಸ್ಟು ಸಿಗೋದು ನಮ್ಮ ದೇಶಹಳ್ಳಿಲಿ ಏನು ಫೇಮಸ್ಸು? ದೇಶಹಳ್ಳಿ ಮೀನು ಫೇಮಸ್ಸು. ಯಾರಾದರೂ ಬರೋರಿದ್ರೆ ಮೀನು ತಿನ್ನಬೇಕು ಅನಿಸಿದ್ರೆ ಬನ್ನಿ ದೇಶಹಳ್ಳಿಗೆ, ಚೆನ್ನಾಗಿರುತ್ತೆ. ದೇಶಹಳ್ಳಿಲಿ ಕೆರೆಯಲ್ಲಿ ಹಿಡ್ದಂಥ ಮೀನನ್ನ ಇಲ್ಲಿ ಬಂದು ಫ್ರೈ ಅದು ಇದು ಮಾಡ್ತಾ ಇರ್ತಾರೆ. ಬಂದು ತಿನ್ಕೊಂಡು ಹೋಗ್ಬೋದು. ಓಮಿನಿಯಣ್ಣ ಫುಲ್ ಸ್ಪೀಡಾಗಿ ಬರ್ತಾವನೆ, ದಾರಿ ಬಿಟ್ಬಿಡೋಣ. ಶ್ರೀರಾಮನವಮಿ ಪ್ರಯುಕ್ತ ಎಲ್ಲ ಡೆಕೋರೇಷನ್ ಮಾಡಿದರು ಅನಿಸುತ್ತೆ. ನೆನ್ನೆ ಶ್ರೀರಾಮನವಮಿ ಇತ್ತಲ್ಲ, ಅದಕ್ಕೆ. ಆದರೂ ಈ ರೋಡಲ್ಲಿ ಒಂಥರ ಗಾಡಿ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ, ಒಂಥರ ಮಜಾ ಕೊಡುತ್ತೆ ಈ ರೋಡಲ್ಲಿ. ಮೊದಲಾದರೆ ರೋಡ್ ಚೆನ್ನಾಗಿರಲಿಲ್ಲ, ಫುಲ್ ಕಿತ್ತು ಒದರೋಗಿತ್ತು. ಇವಾಗಾದರೆ ಸ್ವಲ್ಪ ನೀಟಾಗಿ ರೆಡಿ ಮಾಡವ್ರೆ, ಓಡ್ಸೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಈ ರೋಡಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಸುತ್ತ ಮರ ಗಿಡಗಳು ಎಲ್ಲ ಇರುತ್ತೆ, ಬಿಸಿಲು ಜಾಸ್ತಿ ಇರೋಲ್ಲ. ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ, ಆ ಕಡೆ ಈ ಕಡೆ ಎಲ್ಲ ಮರದ ನೆರಳೈತೆ, ಚೆನ್ನಾಗೈತೆ. ಇದು ಚಾಪ್ರದೊಡ್ಡಿ. ಇದು ಬೆಸಗರಳ್ಳಿ ಅಡ್ಡ ರೋಡು. ಇಲ್ಲಿಂದ ಲೆಫ್ಟ್ ಹೋದರೆ ಬೆಸಗರಳ್ಳಿ ಊರು ಸಿಗುತ್ತೆ, ಮತ್ತು ಸ್ಟ್ರೈಟ್ ಹೋದರೆ ಕೊಪ್ಪ ಸಿಗುತ್ತೆ. ಕೊಪ್ಪ 5 ಕಿಲೋಮೀಟ್ರ್ ಇದೆ, ಇನ್ನೂ 5 ಕಿಲೋಮೀಟ್ರ್ ಆದಮೇಲೆ ಅಲ್ಲಿ ಕೊಪ್ಪ ಸಿಟಿ ಒಳಗಡೆ ರೈಟ್ ತಗೊಬೇಕು ನಾವು. ಆ್ಯಕ್ಚುಲಿ ಏನೋ ಮೆಗ್ನೀಷಿಯಮ್ ಅದು ಇದು ಅಂತ ಹಾಕೋರೆ, ಯಾವ ಫ್ಯಾಕ್ಟ್ರಿನೋ ಐಡಿಯಾ ಇಲ್ಲ. ಬಟ್ ರೈಟಲ್ಲಿರೋದು ಐ ಆಮ್ ಶೂರ್ ಶುಗರ್ ಫ್ಯಾಕ್ಟ್ರಿ, ಇದು ನನಗೆ ಗೊತ್ತು, ಅದಕ್ಕೆ ಹೇಳ್ತಿದ್ದೀನಿ. ಇದು ಕೊಪ್ಪದ ಒಂದು ಶುಗರ್ ಫ್ಯಾಕ್ಟ್ರಿ. ಏನು ಮಾಡ್ತಾರೆ ಅಂದರೆ, ರೈತರು ಕಬ್ಬೆಲ್ಲ ಬೆಳೆದಿರ್ತಾರಲ್ವ, ಅದನ್ನು ಎಲ್ಲ ತಂದು ಇಲ್ಲಿ ಶುಗರಾಗಿ ಕನ್ವರ್ಟ್ ಆಗುತ್ತೆ. ಈ ಮಿರರ್ಗಳು ಸ್ವಲ್ಪ ಅನ್ನೀವನ್ನಾಗಿ ಕಾಣಿಸ್ಬೋದು ನಿಮಗೆ, ಏನಕ್ಕಂದರೆ ಇದು ಚಿಕ್ಕ ಮಿರರು, ಇದು ದೊಡ್ಡ ಮಿರರು. ಅಂದರೆ ರೈಟ್ ಸೈಡಲ್ಲಿರೋದು ಚಿಕ್ಕ ಮಿರರು, ಲೆಫ್ಟ್ ಸೈಡಲ್ಲಿರೋದು ಸ್ವಲ್ಪ ದೊಡ್ಡದು. ಹಾಕ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿಲ್ಲ, ಬಟ್ ಹಾಕ್ಸಿ ಗಾಡಿ ಓಡಿಸ್ಬೇಕಾದ್ರೆ ಫೀಲ್ ಆಗ್ತಿದೆ ಅದು. ಇದೇ ನೋಡಿ ಕೊಪ್ಪ. ಇವಾಗ ನಾವು ಕೊಪ್ಪ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ.
ಸೊ ಮಾರ್ಕೋನಹಳ್ಳಿ ಡ್ಯಾಮ್ದು ಹಿಸ್ಟ್ರಿ ಅಂತ ನೋಡೋದಾದರೆ ಇದನ್ನು 1938ರಲ್ಲಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 1940ರಲ್ಲಿ ಅಂದರೆ 2 ವರ್ಷಗಳ ಒಂದು ಟೈಮ್ನ ತೊಗೊಂಡಿವರು ಆ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಷನ್ನ ಮುಗಿಸ್ತಾರೆ. ಸೊ ಕಟ್ಸಿದ್ದು ಯಾರಪ್ಪ ಅಂದರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಸಿದ್ದು. ಸೊ ಮುಂದೆ ನಿಂತ್ಕೊಂಡು ಅದಕ್ಕೆ ಇಂಜಿನಿಯರಿಂಗು ಪ್ಲ್ಯಾನ್ ಎಲ್ಲ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಅವರು ಪ್ಲ್ಯಾನ್ ಮಾಡಿ ಕಟ್ಸಿರುವಂಥ ಒಂದು ಡ್ಯಾಮ್ ಆಗಿರುತ್ತೆ ಇದು. ನಾನು ಇನ್ನು ಲಾಂಗ್ ರೈಡ್ಗಳೆಲ್ಲ ಯಾವಾಗ ಹೋಗ್ತೀನೋ ಬರೀ ಮದ್ದೂರು ಸುತ್ತಮುತ್ತನೇ ಓಡಾಡೋದಾಗೈತೆ. ಕಾಲ ಯಾವಾಗ ಕೂಡಿ ಬರುತ್ತೆ ಲಾಂಗ್ ರೈಡ್ಸ್ಗೆ ಅಂತ ನೋಡಬೇಕು. ಕಾಲ ಯಾಕೆ ಕೂಡಿ ಬರಬೇಕಂದ್ರೆ ಈ ಗಾಡೀಲಿ ಲಾಂಗ್ ಡ್ರೈವ್ ಹೋಗೋಕ್ಕಾಗಲ್ಲ, ಹೊಸ ಗಾಡಿ ತಗೊಬೇಕು. ಸೊ ಅದಕ್ಕೆ ಕಾಲ ಬರಬೇಕು ಅಂತ ಹೇಳ್ತಾ ಇರೋದು. ಈ ಗಾಡೀಲಿ ಹೋಗಂಗಿದ್ದಿದ್ರೆ ಯಾವಾಗಲೂ ಹೋಗಿದ್ದು ಬಂದ್ಬಿಡುವೆ. ಅಣ್ಣ ಈಗ ರೋಡಲ್ಲಿ ಅಡ್ಡ ನಿಂತ್ಕೊಂಬಿಟ್ರೆ ಹೆಂಗೆ? ಇದೇ ಅನಿಸುತ್ತೆ ಕೌಡ್ಲೆ. ಇದೆ ಇಟ್ಕೆ ಫ್ಯಾಕ್ಟ್ರಿ ಇದು ರೈಟ್ ಸೈಡಲ್ಲಿರೋದು. ಸೊ ಹಿಂಗೆ ನೆಟ್ಟಿಗೆ ಹೋದರೆ ಯಡಿಯೂರು, ಲೆಫ್ಟ್ಗೆ ಹೋದರೆ ದೇವಲಾಪುರ ಅಂತೆ. ನಾವು ಯಾವ ಕಡೆಗೆ ಹೋಗಬೇಕು? ಇರಿ ಒಂದ್ಸಲ ಮ್ಯಾಪ್ ನೋಡ್ಕೊಂಬಿಡೋಣ. ಇನ್ನೂ 23 ಕಿಲೋಮೀಟ್ರ್ ಇದೆ. ಸೊ ಯಡಿಯೂರು 28 ಕಿಲೋಮೀಟ್ರು, ಅಮೃತೂರು 14, ಎಡವಾಣಿ 1 ಕಿಲೋಮೀಟ್ರು. ಹೆಸರು ಚೆನ್ನಾಗದೆ, ಅರ್ಜುನಹಳ್ಳಿ. ಆದರೂ ಒಂದೊಂದು ಊರ ಹೆಸರು ಚೆನ್ನಾಗಿರ್ತವೆ. ಭೀಮನ್ ಕೆರೆ, ಅರ್ಜುನಹಳ್ಳಿ, ಅರ್ಜುನಪುರಿ ನಮ್ಮ ಮದ್ದೂರ್ದು ಹಳೆ ಹೆಸರು, ಸೊಂಡೆಕೊಪ್ಪ, ಶನಿವಾರ ಸಂತೆ, ಸೋಮವಾರ ಸಂತೆ, ಡಿಫ್ರೆಂಟ್ ನೇಮ್ಸು. ಏನಕ್ಕೆ ಅಣ್ಣ ದಾರಿಲಿ ನಿಂತ್ಕೊಂಡು ಯೋಚನೆ ಮಾಡ್ತಾವನಲ್ಲ. ಸರ್ಕಲ್ ಎತ್ತ ಕಡೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದ ಅನಿಸುತ್ತೆ ಅವಣ್ಣ. ಗಾಡೀಲಿ ವೈಬ್ರೇಷನ್ ಫೀಲ್ ಆಗ್ತಿದೆ 50 ಮೇಲೆ ನಾನು ಹೋದರೆ. ಸೊ ಈ ಗಾಡೀಲಿ ನಾನು ಸ್ಪೀಡ್ನ ಹೆಂಗೆ ಅನಲೈಸ್ ಮಾಡಬೇಕು ಅಂದರೆ, ಏನಾದರೂ ಗಾಡಿ ವೈಬ್ರೇಷನ್ ಇಲ್ಲ ಅಂದರೆ 50ಇಂದ ಒಳಗಡೆ ಇದ್ದೀನಿ ಅಂತ, ಗಾಡಿ ಏನಾದರೂ ವೈಬ್ರೇಷನ್ ಬಂತು ಅಂದರೆ 50ಇಂದ ಮೇಲಿದ್ದೀನಿ ಅಂತ. ಸೊ ಈ ರೀತಿ ನಾನು ಜಡ್ಜ್ ಮಾಡಬೇಕು ಸ್ಪೀಡ್ನ. ಸಿಂಪಲ್ ಅಲ್ವಾ? ಈ ಥರ ಲಗೇಜ್ ಆಟೋಗಳು ಎಷ್ಟೋ ಊರಿಗೆ ಒಂದು ಸಂಪರ್ಕ ಕಲ್ಪಿಸುವ ಒಂದು ಟ್ರಾವೆಲಿಂಗ್ ಮೋಡ್ಸ್ ಆಗಿರ್ತವೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಹೋಗಿದ್ದೆ ದಾರಿ ಗುಬ್ಬಿ 68 ಕಿಲೋಮೀಟರ್ಸ್. ಮಾರುತಿ ಜೆನ್ ತಾತ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಬಿಡಿ ಕಾರ್ನ. ಅಣ್ಣ ನನಗೂ ಹೋಗ್ಬಿಡ್ತಾರೆ ಗೊತ್ತಿಲ್ಲ. ಓಯ್ ನಾಯಿ ಮರಿ, ಸಡನ್ನಾಗಿ ಹಿಂಗೆ ಅಡ್ಡ ನಿಂತ್ಬಿಟ್ರೆ ಹಂಗೆ. ಮುಂದೆ ಇಲ್ಲಿ ಲೆಫ್ಟು, ಎಡಕ್ಕೆ ತಿರುಗಬೇಕು. ಎಡಕ್ಕೆ ತಿರುಗಿ ನಾವು ನೇರವಾಗಿ ಹೋಗಬೇಕು. ನೇರವಾಗಿ ಹೋಗುತ್ತಾ ನಾವು ಮಾರ್ಕೋನಹಳ್ಳಿ ಡ್ಯಾಮ್ವರೆಗೂ ತಲುಪಬೇಕು. ಮಾರ್ಕೋನಹಳ್ಳಿ ಇನ್ನೂ 3 ಕಿಲೋಮೀಟ್ರ್ ಇದೆ. ಮಾರ್ಕೋನಹಳ್ಳಿ ಡ್ಯಾಮ್. ಇಲ್ಲಿಂದ ಯಡಿಯೂರು ಕೂಡ ಹತ್ರನೇ ಐತೆ. ಸೊ ಬನ್ನಿ ಅಲ್ಲಿಗೂ ಹೋಗಿ ದೇವಸ್ಥಾನಕ್ಕೊಂದು ವಿಸಿಟ್ ಹಾಕ್ಬಿಟ್ಟು ಬರೋಣ. ಓಕೆನಾ? ಯಡಿಯೂರಿಗೆ ಊರಿಗೆ ಎಷ್ಟೊಂದು ಸಲ ಹೋಗಿದ್ದೀನಿ, ಬಟ್ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿಲ್ಲ ಒಂದ್ಸಲಿನೂ. ಸೊ ಇವತ್ತು ಹಂಗೆ ಒಂದು ದೇವಸ್ಥಾನಕ್ಕೆ ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ ಬನ್ನಿ. ಚೆನ್ನಾಗಿದೆ, ಹೆಂಗೂ ಇಲ್ಲಿವರೆಗೂ ಬಂದಿದ್ದೀವಿ, ಅಲ್ಲಿಗೂ ಹೋಗ್ಬಿಟ್ಟು ಬರೋಣ. ಸೊ ಆ್ಯಕ್ಚುಲಿ ಇದು ಫಾರೆಸ್ಟ್ ಏರಿಯಾ. ಇದು ಈ ಕಡೆ ಲೆಫ್ಟಿಗೆ ನೋಡ್ಬೋದು, ಪೂರ್ತಿ ಫಾರೆಸ್ಟ್ ಏರಿಯಾ. ಚೆನ್ನಾಗಿದೆ ಒಂಥರ ಇದು ರೋಡು. ಸೊ ಮಾರ್ಕೋನಹಳ್ಳಿ ಜಲಾಶಯ ರಸ್ತೆ ಲೆಫ್ಟು. ಸೊ ಇಲ್ಲಿಂದ ಬಂದು ಇನ್ನೇನೋ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಸ್ವಲ್ಪನೇ ದೂರ ಇರೋದು, ಸ್ವಲ್ಪ ದೂರ. ಇದು ರೋಡ್ ಇರಲಿಲ್ಲ ನಾವು ಬಂದಾಗ, ಫುಲ್ಲು ಕಲ್ಲು ರೋಡ್ ಇದ್ದದ್ದು, ಜಲ್ಲಿಕಲ್ಲು ರೋಡು. ಎಲ್ಲ ರೆಡಿ ಮಾಡಿಬಿಟ್ಟವ್ರೆ, ಪರವಾಗಿಲ್ಲ. ಸೊ ಒಂದು ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು ಈ ಡ್ಯಾಮ್ನು ಕೂಡ. ಚೆನ್ನಾಗಿರುತ್ತೆ ಡೇ ಸ್ಪೆಂಡ್ ಮಾಡೋಕ್ಕೆ. ಈ ಜಲ್ಲಿಕಲ್ಲು ರೋಡ್ ಮಾತ್ರ ಇನ್ನೂ ಚೇಂಜ್ ಮಾಡಿಲ್ಲ ಇವರು. ಅಷ್ಟಕ್ಕೆ ಮಾತ್ರ ಕಾಂಟ್ರಾಕ್ಟ್ ತಗೊಂಡಿದ್ರು ಅನಿಸ್ತದೆ, ಕಾಂಟ್ರಾಕ್ಟ್. ಗಾಡಿ ಇಲ್ಲೇ ಹಾಕು. ಮೌಂಟ್ ಯಾರು ಎತ್ಕೊಬಿಟ್ಟರು, ಬಿಚ್ಕೊಬಿಡುವ ಮೊದಲೇ.
ಇವತ್ತು ನಾವು ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರ ಇದ್ದೀವಿ. ಸೊ ಇದು ಕರ್ನಾಟಕದ ಅತ್ಯಂತ ಒಂದು ಇಂಟರೆಸ್ಟಿಂಗ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಸೊ ನಿಮಗೆ ಮೇಲಿಂದ ನೋಡಿದ್ರೆ ಇದು ನಾರ್ಮಲ್ ಡ್ಯಾಮ್ ಥರನೇ ಕಾಣಿಸುತ್ತೆ, ಆದರೆ ಇದರ ಹಿಂದಿರೋ ಒಂದು ಹಿಸ್ಟ್ರಿ ಕೇಳಿದ್ರೆ ನಿಮಗೆ ಶಾಕ್ ಆಗೋದು ಖಂಡಿತ. ಏನಕ್ಕಂದರೆ ಈ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಷನ್ ಟೈಮ್ ಬಂದು 1938ರಿಂದ 1940. ಸೊ ಆವಾಗಿನ ಕಾಲದ ರಾಜ ಯಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಸೊ ಆ ದಿನಗಳಲ್ಲಿ ಇರಿಗೇಷನ್ ಮತ್ತು ಕೃಷಿಗೆ ನೀರು ಒದಗಿಸೋದು ಒಂದು ದೊಡ್ಡ ಚಾಲೆಂಜ್ ಅಂತಲೇ ಆಗಿತ್ತು. ಹಾಗಾಗಿ ನೀರನ್ನು ಸ್ಟೋರ್ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಒಂದು ಒಳ್ಳೆ ಸಿಸ್ಟಮ್ ಬೇಕಿತ್ತು. ಸೊ ಆವಾಗಲೇ ಇಂಡಿಯಾದ ಒಬ್ಬ ಗ್ರೇಟೆಸ್ಟ್ ಇಂಜಿನಿಯರ್ ಆದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಡ್ಯಾಮ್ನ ಡಿಸೈನ್ ಮಾಡ್ತಾರೆ. ಸೊ ಈ ಒಂದು ಡ್ಯಾಮ್ನ ಸ್ಪೆಷಾಲಿಟಿ ಏನು ಅಂತ ನೋಡೋದಾದರೆ, ಸೊ ಈ ಒಂದು ಡ್ಯಾಮ್ನಲ್ಲಿ ನಮಗೆ ಆಟೋಮೆಟಿಕ್ ಸೈಫನ್ ಸಿಸ್ಟಮ್ಮು ನೋಡೋಕ್ಕೆ ಸಿಗುತ್ತೆ. ಸೊ ಆಟೋಮೆಟಿಕ್ ಸೈಫನ್ ಸಿಸ್ಟಮ್ ಏನಪ್ಪ ಅಂದರೆ, ಈಗೇನಾದರೂ ಒಂದು ವಾಟರ್ ಲೆವೆಲ್ ಥ್ರೆಶೋಲ್ಡ್ಗಿಂತ ಜಾಸ್ತಿ ಹೋಯ್ತು ಅಂದರೆ ಆವಾಗ ಆಟೋಮೆಟಿಕ್ಕಾಗಿ ಆ ಒಂದು ಸೈಫನ್ ಸಿಸ್ಟಮ್ಮು ಆನ್ ಆಗಿ ಸೊ ಎಕ್ಸಸ್ ಆದಂಥ ಒಂದು ವಾಟರ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ಆಟೋಮೆಟಿಕ್ ಸೈಫನ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಆದಂಥ ಒಂದು ಏಷ್ಯಾದಲ್ಲೇ ಮೊದಲ ಡ್ಯಾಮು ಮಾರ್ಕೋನಹಳ್ಳಿ ಡ್ಯಾಮ್ ಆಗಿರುತ್ತೆ. ಸೊ ಈ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡುವಂಥ ಟೈಮಲ್ಲಿ ಸುಮಾರು 40,000 ಜನ ವರ್ಕ್ ಮಾಡಿರ್ತಾರೆ. ಸೊ 40,000 ಜನ ವರ್ಕರ್ಸ್ ಸೇರಿಕೊಂಡು 2 ವರ್ಷಗಳ ಕಾಲ ಒಂದು ಕಷ್ಟಪಟ್ಟು ಈ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಈ ಡ್ಯಾಮ್ನಲ್ಲಿ ನಮಗೆ ಸುಮಾರು 27 ಜಾತಿಯ ಮೀನುಗಳು ಕೂಡ ನೋಡೋಕೆ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ದೇವರಾಯನದುರ್ಗದಿಂದ ಉಗಮವಾದಂಥ ಒಂದು ಶಿಂಷಾ ನದಿ ಏನಿದೆ, ಆ ಒಂದು ನದಿ ಹರಿದು ಬಂದು ಮಾರ್ಕೋನಹಳ್ಳಿ ಡ್ಯಾಮ್ನ ಸೇರುತ್ತೆ. ಮಾರ್ಕೋನಹಳ್ಳಿ ಡ್ಯಾಮಿಂದ ರಿಲೀಸ್ ಆದಂಥ ವಾಟರು ಶಿಂಷಾ ನದಿ ಮೂಲಕ ಹರಿದು ಬಂದು ಮದ್ದೂರಿಂದ ಶಿಂಷಾಪುರಕ್ಕೆ ಹೋಗಿ ಅಲ್ಲಿ ಹೈಡ್ರೋ ಪವರ್ ಸ್ಟೇಷನ್ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ಅಲ್ಲಿಂದ ಕಾವೇರಿ ನದಿ ಸೇರಿಕೊಂಡು ಮೆಟ್ಟೂರು ಡ್ಯಾಮ್ಗೆ ಕೊನೆಯದಾಗಿ ಸೇರಿಕೊಳ್ಳುತ್ತೆ. ಸೊ ಸುಮಾರು ಈ ಒಂದು ಜರ್ನಿಯಲ್ಲಿ 221 ಕಿಲೋಮೀಟರ್ನ ಜರ್ನಿಯಲ್ಲಿ ಸುಮಾರು ಸಾವಿರಾರು ಎಕರೆಗಳಿಗೆ ಈ ಒಂದು ಶಿಂಷಾ ನದಿ ಒಂದು ಲೈಫ್ ಲೈನ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಒಂದು ಮಾರ್ಕೋನಹಳ್ಳಿ ಡ್ಯಾಮ್ನ ಒಂದು ಸಣ್ಣ ಇನ್ಫಾರ್ಮೇಷನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಡಕೋಟಾ ಇಂಜಿನಿಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ. ಧನ್ಯವಾದಗಳು.